ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ. 2-3 ತಿಂಗಳಿಂದನೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ. ಈಗೂ ಕೂಡ ಕಳೆದ ಒಂದು 15 ದಿವಸದಿಂದ ಹೆಚ್ಚು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ. ಡಿ ಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ. ಸುಮಾರು ಸ್ಪಾಟ್ಗಳಿಗೆ ಅವರೇ ಭೇಟಿ ಕೊಟ್ಟಿದ್ದಾರೆ. ಸೊ ಏನೇನು ತಯಾರಿ ಮಾಡಬೇಕು, ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು, ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ. ಸೊ ಇಲ್ಲಿವರೆಗೆ ಅಂಥ ತೊಂದರೆ ಏನಿಲ್ಲ. ಮುಂದೆ ಇನ್ನೂ ಜಾಸ್ತಿ ನೀರಾರ ಆಗ್ಬೋದು, ಅದಕ್ಕೂ ಕೂಡ ಅವ್ರ ತಯಾರಿಯಲ್ಲಿದ್ದಾರೆ. ಸೊ ಕಾದು ನೋಡೋಣ. ಇಷ್ಟೇ ಆಗ್ತದೆ ಅಂತ ನಮ್ಮ ಒಂದು ನಿರೀಕ್ಷೆ ಇದೆ. ಈಗ ನೀರೇನಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು. ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕೊಯ್ನಾದಿಂದ ಸಂಜೆ ಬಿಡ್ತಾರಂತೆ ಸರ್. ಕೊಯ್ನಾದಿಂದ ಬಂದರೆ ಪ್ರಾಬ್ಲಮ್. ಬರಲಿ, ಇನ್ನೂ ಏನು 30,000 ಏನು ಬಿಡ್ತಿದಾರಂತೆ. 30,000 ಬಂದರೆ ಏನಂತದೆ, 3 ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು. 3 lakhsವರೆಗೆ ಆಗಿದೆ. ಈಗ ನಾವು 400 ರೆಡಿ ಇದ್ದಾರೆ. ಅದರಲ್ಲಿ ಪ್ರಾರಂಭ ಆಗಿದ್ರೆ ಒಂದೇ ಕಡೆ ಅಲ್ಲ, ಅವ್ರು ಬಂದರೆ ನಾವು ರೆಡಿ ಇದ್ದಾರೆ. ನಮ್ಮವರು ತಲಾಟಿ ಇರ್ಬೋದು, ಆರ ಇರ್ಬೋದು, ರೆಡಿ ಇದ್ದಾರೆ. ಯಾರ ಜನ ಬರಬೇಕಲ್ಲಿ. ಜನ ಬಂದರೆ ರೆಡಿ ಮಾಡ್ತಾರೆ. ಅದೇನು ಇದೀನ 1 hourನಾಗ ರೆಡಿ ಮಾಡ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ ಸ್ಕೂಲ್ನಲ್ಲಿ. ಯಾಕೆ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ. ದೊಡ್ಡ ಇದಕ್ಕಿಂತ ಹೆಚ್ಚು 5 ಲಕ್ಷ ಕ್ಯೂಸೆಕ್ ನೀರು ಬಂದೈತಿ ಹಿಂದೆ. ಅವಾಗೆಲ್ಲ ಏನು ಎಂತ ಎಲ್ಲನೂ ಇಂಚು ಕೂಡ ಜಿಲ್ಲಾಡಳಿತ ಗೊತ್ತಿದೆ. ಈಗ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದ್ದಾರೆ. ಇಲ್ಲ, ಅವ್ರು ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದರೆ ಅವರು ಇನ್ನೂ ಬರಲಿ, ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತಂತ ಅವರು ಒಂದು ಇದೆ. ಅದಿದೆ, ಭಾಳಷ್ಟಿಂದ 20 ವರ್ಷದಿಂದ ಪೆಂಡಿಂಗ್ ಇದೆ. ಈಗ ನಾವು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ, ಶಿಫ್ಟಿಂಗ್. ಸರ್ ಇನ್ನೊಂದು ಪ್ರಮುಖವಾಗಿ ಸರ್, ಏನು ಸಂಪೂರ್ಣ ಮನೆ ಏನು ಹಾನಿ ಆದರೆ 5 ಲಕ್ಷ ಬರ್ತದೆ ಸರ್ ಸರ್ಕಾರದಿಂದ. ಈಗ ಕೇವಲ ಈ ಸರ್ಕಾರ ನಮ್ಗೆ 1 ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಹೇಳಿ ಇಲ್ಲ, ಅದನ್ನು ಮಾಡ್ತಿದ್ದಾರೆ. ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ 5 ಲಕ್ಷ ಕೊಡ್ಲಿಕ್ಕೆ ಆಗೋಲ್ಲ. 3 ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ನಿರೂಪಿಸ್ತಾ ಇದೆ. 3 ಲಕ್ಷ ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಒಂದು ಮನೆ ಪ್ಲಸ್ ಅವ್ರಿಗೆ 1,25,000 ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಇದೆ. ಅದರಲ್ಲಿ ಬರ್ತದೆ ದುಡ್ಡು. ಅಷ್ಟು ಕೊಡ್ಲಿಕ್ಕೆ ಅವಕಾಶ ಇದೆ. ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು 2 ಲಕ್ಷವರೆಗೆ ಬಂದೇ ಬರ್ತದೆ. ಸೊ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಹಿಂದೆ ನಾವು 5 ಲಕ್ಷ ಘೋಷಣೆ ಮಾಡಿದ್ವಿ. ಆದರೆ ಭಾಳ ಮಂದಿ ಕೊಡ್ಲಿಕ್ಕೆ ಆಗಿಲ್ಲ. ಘೋಷಣೆ ಆಯಿತು, ಅರ್ಧ ಜನ ತೊಗೊಂಡ್ರು, ಅರ್ಧ ಇನ್ನೂ ಹಾಗೆ ವೇಟಿಂಗ್ನಲ್ಲಿದ್ದಾರೆ. ಆ ರೀತಿ ಆಗಬಾರ್ದು, ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್ CRF ಪ್ಲಸ್ ಸ್ಟೇಟು ಎರಡೂ ಕೂಡಿಸಿ ಕೊಡಬೇಕು, ಜಾಸ್ತಿ ಅದೇ ಅದರಲ್ಲಿ ಅದನ್ನ ಎರಡೂ ಕೂಡ ಕೊಡಿಸಿ ಒಂದು 3-3.5 ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗ್ತದೆ. ಸರ್ಕಾರಲ್ಲಿ ಒಂದು ಚಿಂತನೆ ನಡೆದಿದೆ. ಸರ್ ಈಗ ಪ್ರತಿ ವರ್ಷವೂ ಸಮಸ್ಯೆಗಳಾಗ್ತಾ ಇದೆ ಬ್ರಿಡ್ಜ್ಗಳ ಮೂಲಕ. ಪಕ್ಕದಲ್ಲಿ 6 ವರ್ಷ ಆಯ್ತು ಸರ್ ಕಾಮಗಾರಿ ಸ್ಟಾರ್ಟ್. ಅದು ಭಾಳ ದಿನ ಇದೆ. ನಮ್ಮ ಇಲಾಖೆ ಇನ್ನೊಂದು ಅಂಗ ಸಂಸ್ಥೆ ಕೆಲಸ ಮಾಡ್ತಾ ಇದೆ. 8 ವರ್ಷದಿಂದ ಪ್ರಾರಂಭ ಆಗಿದೆ. ಎಲ್ಲ ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ KRDCಯಿಂದ ಮುಗಿಸ್ಲಿಕ್ಕೆ ಆಗ್ತಿಲ್ಲ. ಸುಮಾರು 4-5 ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ. ಅವರಿಗೆ ಈ 24 ಡಿಸೆಂಬರ್ವರೆಗೆ ಮುಗಿಸ್ಕೊಡ್ತು ಅಂತ ಹೇಳಿದ್ದಾರೆ. ಅಲ್ಲಿ ಮಟ್ಟ ವೇಟ್ ಮಾಡ್ತಾ ಇದ್ದೀವಿ. ಅದೇ ಅಂತ ಹೇಳಿದೆ, ಅದನ್ನು ಅವ್ರಿಗೆ ಡೆಡ್ಲೈನ್ ಕೊಟ್ಟಿದ್ದೀವಿ. 24 ಡಿಸೆಂಬರ್ವರೆಗೆ ಕೊಡ್ತು ಅಂತ ಹೇಳಿದ್ದಾರೆ ಆಲ್ಮೋಸ್ಟು. ಯಾಕಂದ್ರೆ ಲಾಸ್ಟ್ ಸಭೆ ಮಾಡಿದ್ದೀವಿ, ಎಂಡಿಗೆ ಈ ಸಾರಿ ಕೊಡ್ತು ಅಂತ ಹೇಳಿದ್ದಾರೆ. ಸೊ ಮುಗಿಲಿಕ್ಕೆ ಬಂದಿದೆ. ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಖ್ಯ ರಸ್ತೆ ಸರ್ ಇದು ಮಹಾರಾಷ್ಟ್ರ. ಇಲ್ಲಿ ಇದಾದರೆ ನಮಗೆ ಯಾವುದೇ ತೊಂದರೆ ಇರೋಲ್ಲ, ಇದನ್ನು ಮಾಡ್ತೀವಿ. ಸರ್ ಈಗ ದಲಿತರ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಮಾಡ್ತಾ ಇದ್ದಾರೆ ಸರ್. BJP ಕೂಡ ಇಲ್ಲ, ಅದು ತನಿಖೆ ನಡೀತದೆ, ಆಗಬೇಕಲ್ಲ. ತನಿಖೆ ಆಗಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಫೈನಲ್ ಆಗಬೇಕು. ಈಗ ನಾವು ಆರೋಪ ಅಷ್ಟೇ, ನಿಜ ಆಗಲಿಕ್ಕೆ ನಾವು ವೇಟ್ ಮಾಡಬೇಕು. ಕೋರ್ಟ್ ಅಂತ ಅದೇ ಕೊಡುವಂಥ ಪ್ರಶ್ನೆ ಇಲ್ಲ. ಅಂಥದ್ದೇನ ಅವರಿಂದ ಅಂಥದ್ದೇನಾಗಿಲ್ಲ. ಯಾರೋ ಮಾಡಿದ್ದಕ್ಕೆ ಅವರು ಹೊಣೆಗಾರ ಆಗೋಲ್ಲ. ಈಗ ನಾ ತಪ್ಪು ಮಾಡಿದ್ರೆ CM ಅವ್ರು ಹೊಣೆಗಾರಲ್ಲ. ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ, ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕು. ಈ ನೀರಾವರಿ ಯೋಜನೆಯಲ್ಲಿ ನಿರಾಶ್ರಿತರಾಗ್ತಾರೆ, ಆ ಕುಟುಂಬಗಳಿಗೆ ಕೊಡುವ ವಿಶೇಷ ಸೌಲಭ್ಯವನ್ನು ಅರಣ್ಯದಿಂದ ಹೊರಗೆ ಬಂದವರಿಗೆ ಕೊಡಬೇಕು ಪ್ರಸ್ತಾವ ಇದೆ. ಅದೇ ನಾಳೆ ಖಾನಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಒಂದು ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ. ನಾಗರಾಜ್ ಅವರು, ಖಾನಾಪುರ MLA ಅವರು. ಓಕೆ, ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.